ಒಬ್ಬ ವ್ಯಕ್ತಿ ಹೆಂಗೆ ಅನ್ನೋ ತೀರ್ಮಾನಕ್ಕೆ ಬರಬೇಕು ಅಂತಂದ್ರೆ ಸಾಮಾನ್ಯವಾಗಿ ಸಮಾಜದೊಳಗೆ ಆ ವ್ಯಕ್ತಿಯ ಸುತ್ತಮುತ್ತಲಿನ ಆತನ ಸ್ನೇಹಿತರ ಬಳಗ ಎಂಥದ್ದು ಅನ್ನೋದ್ರ ಮೇಲೆ ಒಂದು ಅಂದಾಜಿಗೆ ಬರ್ತಾರೆ. ಅದು 80% ಖರೇನೂ ಆಗ್ತದ್ರಿ. ಅದಕ್ಕೆ ನಮ್ಮ ಸುತ್ತಮುತ್ತಲಿನ ಬಳಗ ಚಲೋ ಇರಬೇಕು, ನಮಗೆ ಒಳ್ಳೆಯ ಸ್ನೇಹಿತರು ಇರಬೇಕು ಅಂದಾಗ ನಮ್ಮ ಬದುಕು ಸುಂದರ ಆಗ್ತದ ಅನ್ನೋ ಸಾರವನ್ನು ಹೇಳುವಂಥ ಒಂದು ಅಪರೂಪದ ವಚನವನ್ನು ನಾವಿವತ್ತು ಕೇಳೋಣಂತ. ಎಲ್ರಿಗೂ ನಮಸ್ಕಾರ. ಶ್ರಾವಣ ವಚನ ವಾಚನ 12ನೇ ದಿನಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿನ ಕಾಟಕೂಟಯ್ಯಗಳ ಪುಣ್ಯ ಸ್ತ್ರೀ ರೇಚವ್ವೆ ಬರೆದಂಥ ಸಿಕ್ಕಂಥ ಒಂದೇ ಒಂದು ವಚನ, ಆ ವಚನ ಹೇಳುವ ನೀತಿಯನ್ನು ಒಂದು ಸಣ್ಣ ಕಥೆಯೊಳಗೆ ಕೇಳಿಬಿಡೋಣಂತ. ಗೌರಿ ಗಣೇಶ ಇರ್ತಾರೆ, ಇಬ್ಬರು 5ನೇತೆ ಓದ್ತಿರ್ತಾರೆ. ಗೌರಿ ಒಬ್ಬಾಕಿನೇ ತನ್ನ ಪಾಡಿಗೆ ತಾ ಸ್ಕೂಲಿಗೆ ಹೋಗೋದು ಬರೋದು, ಎಲ್ಲರಿಗೂ ಅಷ್ಟಕ್ಕಷ್ಟೇ ಫ್ರೆಂಡ್ಶಿಪ್. ಗಣೇಶಂದು ದೊಡ್ಡ ತಂಡನೇ ಇರ್ತದ. ಇಬ್ಬರು ಸೇರಿ ತಂಡದ ಜೊತೆ ಸೇರಿ ಕಳ್ತನ ಮಾಡೋದು, ಅವ್ರಿವ್ರ ಹೊಲಕ್ಕೆ ಹೋಗಿ ದಾಳಿ ಮಾಡೋದು, ಟೀಚರ್ಸಿಗೆ ಟಾಂಟ್ ಹೊಡೆಯೋದು, ಹಿಂಸೆ ಮಾಡೋದು, ತಮ್ಕಿನ ಸಣ್ಣ ಮಕ್ಕಳ ಜೊತೆ ಅಸಭ್ಯವಾಗಿ ವರ್ತನೆ ಮಾಡೋದು, ಹೀಗೆಲ್ಲ ಮಾಡ್ತಿರ್ತಾರೆ. ಅದಕ್ಕೆ ಎಂಜಾಯ್ಮೆಂಟ್ ಅಂತ ಕರೀತಿರ್ತಾರೆ. ಒಂದು ಸಲ ಗಣೇಶ ಗೌರಿಗೆ, ಬಾ ನೀನು ಯಾಕೆ ಒಬ್ಬಾಕಿನೇ ಇರ್ತೀನಿ, ನಮ್ಮ ಜೊತೆ ಎಂಜಾಯ್ ಮಾಡು, ಮತ್ತೆ ಲೈಫ್ ಸಿಗೋದಿಲ್ಲ, ಹಂಗೆ ಹೀಗೆಲ್ಲ ಹೇಳ್ತಾನೆ. ಆವಾಗ ಗೌರಿ ಒಂದೇ ಒಂದು ಮಾತು ಹೇಳ್ತಾಳೆ, ಗಣೇಶ ನೀ ನನ್ನ ಫ್ರೆಂಡ್ ಹೌದು, ನಾನು ನನ್ನ ಜೀವನ ನನಗೆ ಹೆಂಗೆ ಬೇಕು ಹಂಗೆ ಖುಷಿಯಿಂದ ನಿನಗಿನ 10 ಪಟ್ಟು ಎಂಜಾಯ್ ಒಳಗೆ ಕಳೀಲಿಕ್ಕತ್ತೀನಿ, ನೀನು ನಿನ್ನ ಪಾಡಿಗೆ ನೀರು ನನ್ನ ಮಟ್ಟಿಗೆ ಬರಬೇಡ ಅಂತ ಹೇಳ್ತಾಳೆ. ಮುಂದೊಂದು ದಿನ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಹೋಗೋ ಮುಂದಾಗ ಗಣೇಶ ಎಲ್ಲರ ಕಾಲು ಎಳಿಬೇಕಂತ ಹೇಳಿ ಸುಮ್ಮನೆ ಪ್ಲಾಸ್ಟಿಕ್ ಹಾವು ಎಸೆಯೋದು ಮಾಡಿ ಮಜಾ ತಗೋತಿರ್ತಾನೆ. ಆದ್ರೆ ಒಂದು ಕಾಲಕ್ಕೆ ಅವನಿಗೆ ಖರೆ ಹಾವೇ ಬಂದು ಕಡ್ದಾಗ ಅವನ ಜೊತೆ ಇದ್ದಂಥ ಸ್ನೇಹಿತರ ಬಳಗ ಎಲ್ಲ ಅವನನ್ನು ಬಿಟ್ಟು ಹೋಗ್ತದ. ಗೌರಿ ತನ್ನ ಶಾಲೆಯೊಳಗೆ ಓದಿದಂಥ ಪಠ್ಯದೊಳಗೆ ಓದಿದಂಥ ಪ್ರಥಮ ಚಿಕಿತ್ಸೆನ ನೆನಪು ಮಾಡಿಕೊಂಡು ಎಲ್ಲಿ ಹಾವು ಕಡ್ದಿರ್ತದ ಆ ಜಾಗದಿಂದ ವಿಷವನ್ನು ಹೀರಿ ತೆಗೆದು ಒಂದು ತನ್ನ ಕರ್ಚೀಫನ್ನು ಕಟ್ಟಿ ಪ್ರಥಮ ಚಿಕಿತ್ಸೆ ಮಾಡಿ ಅವನನ್ನು ಕರ್ಕೊಂಡು ಹೋಗಿ ಹಾಸ್ಪಿಟಲ್ಗೆ ಹಾಕಿ ಬದುಕಿಸ್ತಾಳೆ. ಆಗ ಅವನಿಗೆ ಅರ್ಥ ಆಗ್ತದೆ ನನ್ನ ಫ್ರೆಂಡ್ ಸರ್ಕಲ್ ಎಂಥದ್ದಾಗಿರಬೇಕು ಅನ್ನೋದು. ತಾನು ಕಾಡಬೇಕು ಅಂಥೇಳಿ ಪ್ಲಾಸ್ಟಿಕ್ ಹಾವು ಬಿಟ್ಟು ಅನಿಸಿದ್ರೆ ಆತನ ಗೆಳೆಯರು ಅವನಿಗೆ ಖರೆ ಹಾವು ಬಂದು ಕಡಿದ್ರೂ ಬಿಟ್ಟು ಹೋಗಿಬಿಡ್ತಾರೆ. ಆದ್ರೆ ಗೆಳತಿಯಲ್ಲದ ಗೆಳತಿ ಆದ ಗೌರಿ ಆತನಿಗೆ ಕಾಪಾಡ್ತಾಳೆ. ಬಹಳಷ್ಟು ಜನ ನಾವು ಕೆಡುವುದು ನಮ್ಮ ಸ್ನೇಹಿತರ ಬಳಗದಿಂದ, ನಾವು ಮುಂದೆ ಬರೋದು ನಮ್ಮ ಸ್ನೇಹಿತರ ಬಳಗದಿಂದ. ನಾ ಹಾಳಾದೆ ರೀ, ನನ್ನ ಸುತ್ತಮುತ್ತಿನ ಗೆಳೆಯರು ಚಲೋ ಇದ್ದಿದ್ದಿಲ್ಲ ಅಂತ ಹೇಳೋದನ್ನು ನಾ ಕೇಳೀನಿ. ಏನೋ ಒಳ್ಳೆ ಗೆಳೆಯರಿದ್ದರ್ರಿ, ಅದಕ್ಕೆ ನಾ ಏನೋ ಒಂದು ಮಟ್ಟಕ್ಕೆ ನನ್ನ ಬದುಕು ಕಟ್ಕೊಂಡೆ ಅಂತ ಹೇಳೋದನ್ನು ನಾ ಕೇಳೀನಿ. ನೀವು ಕೇಳಿರ್ತೀರಲ್ಲ, ಹಂಗೆ ಯಾರ ಬಾಯಿಂದಾದರೂ ಕೇಳಿದ್ರ, ಒಳ್ಳೆ ಫ್ರೆಂಡ್ಸ್ ನಿಮಗಿದ್ರೆ ಈ ವಿಡಿಯೋವನ್ನು ಅವರಿಗೆ ಶೇರ್ ಮಾಡಿರಿ. ವಚನಕ್ಕೆ ಬರೋಣ್ರಿ. ವಚನ ಹಿಂಗದ ಕೇಳ್ರಿ. ಬಂಜೆಯಾವಿಂಗೆ ಕ್ಷೀರ ಉಂಟೆ, ರಥಹೀನನ ಬೆರೆಯಲುಂಟೆ, ನೀ ಬೆರೆದರು ನಾ ಬೆರೆಯಲೊಲ್ಲೆ ನಿಜ ಶಾಂತೇಶ್ವರ. ಹೆಂಗೆ ಬಂಜೆ ಆದ ಕರುವಿಗೆ ಹಾಲು ಬರುವುದಿಲ್ಲ, ಹಂಗೆ ಒಳ್ಳೆ ವ್ರತಹೀನರ ಜೊತೆ ಸ್ನೇಹ ಮಾಡಿದ್ರೆ ನಮ್ಮನ್ನು ಸಾಯಿ ಹೊಡಿತಾರ. ಒಳ್ಳೆಯವರ ಸ್ನೇಹ ಜೊತೆ ವ್ರತಹೀನರ ಸಂಘ ಮಾಡಬಾರ್ದು, ಅವ್ರ ಜೊತೆ ಬೆರಿಬಾರ್ದು. ಒಳ್ಳೆಯವ್ರ ಜೊತೆ ಬೆರೆಯೋಣ, ಒಳ್ಳೆಯವ್ರ ಜೊತೆ ಸ್ನೇಹ ಸಂಪಾದಿಸ್ಕೊಳ್ಳೋಣ. ಸಾಧ್ಯ ಆದಷ್ಟು ಮತ್ತೊಬ್ಬರಿಗೆ ಒಳ್ಳೆಯದನ್ನು ಮಾಡಲಿಕ್ಕೆ, ಕೆಟ್ಟವರಿಂದ ದೂರ ಇರಲಿಕ್ಕೆ ಪ್ರಯತ್ನ ಮಾಡೋಣ ಅಂತ. ನಾಳಿನ ದಿನ ಖರೆ ಅದಲ್ರಿ, ಕೆಟ್ಟವರಿಂದ ದೂರ ಇರೋಣ. ಸಾಧ್ಯ ಆದಷ್ಟು ಒಂಟಿಯಾಗಿದ್ದರೂ ಪರವಾಗಿಲ್ಲ, ಕೆಟ್ಟವರ ಸಹವಾಸ ಮಾಡೋದು ಬೇಡ. ಒಳ್ಳೆಯವರ ಸಂಘದೊಳಗೆ ಬೆರಿಲಿಕ್ಕೆ ಪ್ರಯತ್ನ ಮಾಡೋಣ. ಯಾರಿಗೂ ಹಿಂಸೆ ಕೊಡೋದು ಬೇಡ. ಹಿಂಸೆಯನ್ನು ಕಂಡಾಗ ಸುಮ್ಮನಿರುವುದೂ ಬೇಡ. ಸಾಧ್ಯ ಆದಷ್ಟು ಸಹಾಯ ಮಾಡೋಣಂತ. ಈ ವಚನ ಪಯಣದೊಳಗೆ ನೀವು ಜೊತೆ ಆಗಲು ಸ್ಟೋರೀಸ್ ವಿತ್ ಸುಕೃತ ಅಮರೇಶ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಒಳ್ಳೆಯವರ ಸಂಘ ನಿಮ್ಮದಾಗಿತ್ತು ಅಂತಂದ್ರೆ ಬದುಕಿಗೊಂದು ಥ್ಯಾಂಕ್ ಯು ಹೇಳ್ರಿ. ಕೆಟ್ಟವರ ಸಂಘದೊಳಗಿದ್ರೆ ಸಾವಕಾಶ ಆ ಸಂಘದಿಂದ ದೂರ ಬರಲಿಕ್ಕೆ ಪ್ರಯತ್ನ ಪಡ್ರಿ. ಶರಣಾರ್ಥಿ.